ನೋಡೋಕ್ಕಾಗ್ತಿಲ್ಲ, ನನ್ನ ಕಣ್ಣಿಂದೆ ನೋಡೋಕ್ಕಾಗ್ತಾ ಇಲ್ಲ. ನನ್ನ ಕೈಯೆಲ್ಲನ ಎಲ್ಲೆಲ್ಗೋ ಗುದ್ದಬೇಕು ಅಂತ ಅನ್ನಿಸ್ತಾ ಐತೆ. ಅಯ್ಯೋ, ಹೆಂಗೆ ಸಾಧ್ಯ ಇದೆಲ್ಲನ? ಹೆಂಗೆ ಸಾಧ್ಯ? ಎಲ್ಲಾದರೂ ಹೆಂಗಾದರೂ? ಅಯ್ಯೋ ಅಯ್ಯೋ, ಇದೆಲ್ಲ ಹೆಂಗೆ ಸಾಧ್ಯ? ಬರ್ತಿರೋ ಸಿಟ್ಟಿಗೆ ನನ್ನ ಕೈಯೆಲ್ಲ ಏನೇನೋ ಗುದ್ದಬೇಕು ಅಂತ ಅನ್ನಿಸ್ತೈತೆ. ಎಲ್ಲಿಗೆ ಹೋಗಿ ಗುದ್ದಾನಪ್ಪ ಅಂತ ಅನ್ನಿಸ್ತೈತೆ ಇಬ್ಬರ ಸಿಟ್ಟಿಗೆ. ಅಯ್ಯೋ, ಹಿಂಗೆ ಮದುವೆ ಆದರೂ ನನಗಿದು ನೋಡೋಕ್ಕಾಗ್ತಾ ಇಲ್ಲ ನನಗೆ ಕಣ್ಣಿಂದನ. ಅಯ್ಯೋ ಅಕ್ಕ, ಯಾಕೆ ಹಂಗೆ ಕೈ ಕುಟ್ಕೊಂತೀಯ? ಅಯ್ಯೋ, ಕೈ ಕುಟ್ಕೋಬೇಡ. ಯಾಕೆ ಹಂಗೆ ಕುಟ್ಕೊಂತಾ ಇದೀಯಾ? ನಿನ್ನ ಕೈ ಕುಟ್ಕೊಂಡ್ರೆ ನಿನಗೆ ನೋವಾಗೋದು. ನೀನು ನೋಡು. ಅಯ್ಯೋ ಅಯ್ಯೋ, ನಾನು ಏನೆಲ್ಲ ಅಂದ್ಕೊಂಡಿದ್ದೆ. ಮತ್ತೆ ನನಗೆ ನೋವಾಗಬೇಕು. ನಾನು ಮಾಡಿರೋ ತಪ್ಪಿಗೆ ನನಗೆ ನೋವಾಗಬೇಕು. ಪ್ಲೀಸ್ ಅಕ್ಕ ಪ್ಲೀಸ್ ತೆಗಿ. ಅದ ರೀತಿ ಎಲ್ಲ ಕೈಯೆಲ್ಲ ಕುಟ್ಕೊಳಕ್ಕೆ ಹೋಗ್ಬೇಡ. ನಿನಗೆ ನೋವಾಗೋದು ಆ ರೀತಿ ಕುಟ್ಕೊಂಡ್ರೆ. ನೀ ಸಹಿಸ್ಕೊಳಕ್ಕಾಗ್ತಿಲ್ಲ ಸಹಿಸ್ಕೊಂಬಕ್ಕಾಗ್ತಿಲ್ಲ. ನಾನು ಏನೆಲ್ಲ ಅಂದ್ಕೊಂಡಿದ್ದೆ, ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ನಾನು ಏನೇನೋ ಅಂದ್ಕೊಂಡಿದ್ದೆ, ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ, ಎಲ್ಲ ಉಲ್ಟಾ ಆಗೋಯ್ತು. ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ ಅಂತ ನಿನ್ನ ಕೈ ನಿನ್ನ ಕುಟ್ಕೊಂಡ್ರೆ ನಿನಗೆ ನೋವಾಗೋದು. ನೀನು ಅನ್ಭವಿಸೋಳು. ಅಯ್ಯೋ, ಇವಾಗ ನೋಡು ಹೆಂಗಾಯ್ತು. ಅಲ್ಲ, ಎಲ್ಲೋಗಾದ್ರು ಹೆಂಗಾದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲೇ. ಸ್ವಲ್ಪನೂ ಸುಳಿ ಸಿಗ್ದಂಗೆ ಮದುವೆ ಆಗಿ ಬಂದುಬಿಟ್ಟಿದ್ದಾರೆ. ಅದು ನೋಡ್ತಾ ಇದ್ರೆ ನನಗೂ ತಡ್ಕೊಂಬಕ್ಕಾಗ್ತಾ ಇಲ್ಲ. ಅಷ್ಟು ಹೊಟ್ಟೆ ಉರಿದು ಹೋಗ್ತೈತೆ. ಆದರೆ ಏನು ಮಾಡಲಿ, ಆಗೋಗ್ಬಿಟ್ಟೈತೆ. ಇವಾಗ ನಾವೇನು ಮಾಡೋಕ್ಕಾಗಲ್ಲ ಕಣೆ ಅಕ್ಕ, ಏನು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ. ನಾನು ಶಾಪ ಹಾಕ್ತೀನಿ, ಹಾಳಾಗೋಗ್ಬೇಕು. ನನ್ನ ಕಣ್ಣೆದ್ರಿಗೆ ಹಾಳಾಗೋಗ್ಬೇಕು ಅವರಿಬ್ಬರು. ಅವರು ನೋಡು, ನಾನು ನೊಂದ್ಕೊಂಡಿದ್ದ ಅವಳಿಗೇನು ಒಳ್ಳೇದಾಗಲ್ಲ, ನಾನು ಅಯ್ಯೋ ಅಂದಿದ್ದ ಅವಳಿಗೆ ಒಳ್ಳೇದಾಗಲ್ಲ. ನಾನು ಅದಕ್ಕೇ ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ, ಶಾಪ ಹಾಕ್ತೀನಿ. ಅವಳು 3 ದಿವಸಕ್ಕೆ ಗಂಡನ ಮನೆ ಬಿಟ್ಟು ಬಂದು ತವ್ರ ಮನೆ ಸೇರ್ಕೋಬೇಕು, ಡೈವರ್ಸ್ ಕೊಡಬೇಕು. ಹಂಗಾಗುತ್ತೆ ನೋಡು, ಹಂಗಾಗುತ್ತೆ. ಅವರಿಬ್ಬರು ಮಧ್ಯದಲ್ಲಿ ಬರೀ ಜಗಳ ಅನ್ನೋದೇ ಬರಲಿ. ಅವರಿಬ್ಬರು ಮಧ್ಯದಲ್ಲಿ ಜಗಳ ಅನ್ನೋದೇ ಬರೀ ಬಂದು ಅವರಿಬ್ಬರು ಯಾವಾಗಲೂ ಜಗಳ ಆಡ್ಕೊಂಡು ದೂರ ಆಗಂಗಾಗುತ್ತೆ. ನನ್ನ ಕಣ್ಣೆದ್ರಿಗೆ ಅವರಿಬ್ಬರು ದೂರ ಆಗ್ತಾರೆ. ಅವಳು ತಿನ್ನೋಕ್ಕೆ ಹಿಟ್ಟಿಲ್ಲ ಅಂತೇಳಿ ಎಲ್ಲ ಹೊಲ ಮನೆ ಏನೈತೆ ಅದನ್ನೆಲ್ಲ ಕಳ್ಕೊಂಡು ಇವಳು ಇಟ್ಟಿರೋ ಕಾಳುಗುಣದಿಂದ ಎಲ್ಲ ಹಾಳಾಗೋಗುತ್ತೆ. ಎಲ್ಲ ಹಾಳಾಗುತ್ತೆ ನೋಡು. 10 ಎಕರೆ ಹೊಲ ಮನೆ ಎಲ್ಲ ಇವಳು ಕಾಳುಗುಣದಿಂದ ಎಲ್ಲ ಹೋಗುತ್ತೆ. ಎಲ್ಲ ಸರ್ವನಾಶ ಆಗೋಗುತ್ತೆ. ನನ್ನ ಕಣ್ಣೆದ್ರಿಗೆ ಎಲ್ಲ ಹಾಳಾಗೋಗುತ್ತೆ. ನನಗೆ ಬರ್ತಿರೋ ಸಿಟ್ಟಿಗೆ ಎಷ್ಟೆಲ್ಲನ ಶಾಪ ಹಾಕನಪ್ಪ ಅನ್ನಿಸ್ತೈತೆ. ಹಂಗೆ ಮತ್ತೆ ಅನ್ಸೋದು ನನಗೂ. ಹಂಗೇನೆ ಬಾಯಿಗೆ ಬಂದಂಗೆ ಮಾತಾಡೋಣ, ಹೆಂಗೆ ಬೇಕಾ ಹಂಗೆ ಅಂದ್ಬಿಡೋಣ ಅನ್ನೋ ಸಿಟ್ಟು ಬರ್ತೈತೆ. ಆದ್ರೂ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನೀನು ಕೈ ಕುಟ್ಕೋಬೇಡ ಅಕ್ಕ. ಇನ್ನೇನು ನೋವು ಮಾಡ್ಕೊಳ್ಳೋದಾಗಲಿ ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ. ಗೊತ್ತು ನಿನಗೆ ಎಷ್ಟು ನೋವು ಐತೆ, ಎಷ್ಟು ಮನಸ್ಸಲ್ಲೇ ಎಷ್ಟು ನೀನು ದುಃಖ ಪಡ್ಕೊಂಡಿದ್ಯಾ, ಎಷ್ಟು ನಿನಗೆ ಇವಾಗ ಮನಸ್ಸಲ್ಲಿ ಏನೆಲ್ಲ ಐತೆ, ಏನು ನಡೀತಾ ಐತೆ ನಿನ್ನ ಮನಸ್ಸಲ್ಲಿ ಅನ್ನೋದು ಗೊತ್ತು ಅಕ್ಕ, ಗೊತ್ತು. ಹೆಂಗ ನಿಮ್ಮ ಅಮ್ಮ ಇಲ್ಲದಕ್ಕೆ ಆರಾಮ ಬತ್ತಿ ನಮ್ಮ ಮಂತಕ್ಕೆ. ಅಯ್ಯಪ್ಪ, ನಿಮ್ಮ ಅಮ್ಮ ಇದ್ದಿದ್ರೆ ಬೈತೈತೆ ಮಂಗಾಗ. ಬಾರಕ್ಕ ಬಾ. ನಮ್ಮಮ್ಮಯ್ಯ ತವ್ರ ಮನೆಗೆ ಹೋಗೈತೆ, ಮನೆಗಿರಲ್ಲ ಅಂತ ಬಿಟ್ಟು ಹೋಗೈತೆ. ಏನು ಮಾಡೋದು? ಅಲ್ಲ, ನೋಡ್ದ ನೀನು? ಗೊತ್ತಾತ ವಿಷಯ? ನೋಡ್ದ? ಏನು ಜನನೇ ಎಲ್ಗೋ ಹೋಗಿ ಮದುವೆ ಆಗಿ ಬಂದವ್ರಲ್ಲಿ ಅವರಿಬ್ರು. ಅಯ್ಯೋ ಯಪ್ಪ, ಏನಂಗೆ ಜನ ನೋಡೋಕ್ಕೆ. ಮದುವೆ ಆಗ್ತೀನಿ ರತ್ನಮ್ಮ, ನಿನ್ನ ಮಗಳದು ರತ್ನಮ್ಮ ಮದುವೆ ಆಗ್ತೀನಿ ಅಂತ ಎಷ್ಟು ಜನ ನೋಡೋಕೆ ಹೋದ್ರು. ಅಯ್ಯಪ್ಪ, ನಾನು ಯಾನಕ್ಕಪ್ಪ ಇಷ್ಟೊಂದು ಜನ ಯಾರನ್ನ ಸತ್ಕಿತ್ತವ್ರೇನೋ ಅಂದ್ಕೊಂಡೆ. ಆಮೇಲೆ ಅಲ್ಲೋಗಿ ನೋಡ್ತೀನಿ ಮದುವೆ ಆಗ್ಯಾವೆ. ನಾನು ಏನೋ ಅಂದ್ಕೊಂಡಿದ್ದೆ. ಬಿಡು, ಅದನ್ನೇನು ನೋಡೋದು, ನಾನು ಅದೇ ಬಂದೆ. ಏನು ಹಂಗೆ ಅಯ್ಯೋ ಯಪ್ಪ, ಏನು ಬಿಲ್ಡಪ್ ಕಾರಣ ಬಂದವ್ರೆ. ಏನು ಇಲ್ಲಿ ಇಳಿದು ಬಿಲ್ಡಪ್ ಕೊಡ್ತಾ ಇದ್ದಾರೆ. ಎಲ್ಲ ಹೋಗಿ ಮದುವೆ ಆಗಿ ಬಂದವ್ರೆ. ಎಲ್ಲೋದ್ರು ಏನು, ಎಲ್ಲೋಗಿ ಮದುವೆ ಆಗಿ ಬಂದವ್ರೆ ಅಂತ ನನಗೆ ಗೊತ್ತೇ ಇಲ್ಲ. ಅವ್ರು ಮದುವೆ ಆಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಎಲ್ಲೋ ನನಗೆ ಎದುರ್ಕೊಬಿಟ್ಟು ಎಲ್ಲ ಹೋಗಿದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎದುರ್ಕೊಂಡಿದ್ದಾನೆ ಅವನು ಅಂತ ಅಂದ್ಕೊಂಡಿದ್ದೆ. ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಜೀವಿತ ಅಕ್ಕ. ನಾನು ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲನ ಧರ್ಮಸ್ಥಳಕ್ಕೆ ಹೋಗಿದ್ರು ಅಂತ ಯಾರೂ ಹೋಗಿರ್ಲಿಲ್ಲ ಅಂತ ಕಣೆ. ಅವರಿಬ್ಬರು ಅವ್ರ ಅಣ್ಣಯ್ಯ ಅವ್ರ ಅದಕ್ಕೆ 4 ಜನ ಕಾರ್ನಾಗ ಹೋಗಿ ಧರ್ಮಸ್ಥಳದಾಗಂತೆ ಮದುವೆ ಆಗಿ ಬಂದಿರೋದು. ಎಲ್ಲ ಯಾರ್ಯಾರೋ ಮಾತಾಡ್ತಿರಮ್ಮ, ಭಾಗ್ಯ ಆಂಟಿ ಹಂಗಂತ ಮಾತಾಡ್ತಿತ್ತು. ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗಿ ಬಂದವ್ರಂತೆ ಅಂತ ಹೇಳಿ ಅವರಿಬ್ಬರೇ ಹೋಗಿ ಏನೋ ಹಾಗೆ ಬಂದಿದ್ದಾರೆ. ನೋಡಮ್ಮ, ನೀನೇನೋ ಅಂದ್ಕೊಂಡಿದ್ದೆ. ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಜೀವಿತಕ್ಕ. ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನನ್ನ ಮನಸ್ಸಲ್ಲ ಅಂದ್ಕೊಂಡಿರಲಿಲ್ಲ ಹಿಂಗಾಗುತ್ತೆ ಅಂತ, ಈ ರೀತಿ ಮೋಸ ಆಗುತ್ತೆ ಅಂತ. ನನ್ನ ಮಗ ಮೋಸಗಾರ, ಮೋಸ ಮಾಡ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನಗೆ ನಿಜ, ನನಗೆ ಯಪ್ಪ ಹೆಂಗಾಗ್ತೈತೆ ಅಂದರೆ, ಎಲ್ಲಿ ಹೋಗಿ ಏನೋ ಗುದ್ದನಪ್ಪ ಬರ್ತಾರೆ ಸಿಟ್ಟಿಗೆ, ಏನು ಕೊಡ್ಯಾನಪ್ಪ ಅನ್ನೋ ಸಿಟ್ಟು ಬರ್ತೈತೆ ನನಗೆ. ಆದರೂ ಸಹಿಸ್ಕೊಂಡು ಇದ್ದೀನಿ. ನನ್ನ ತಂಗಿ ನನ್ನ ಕೈಯೇ ಕುಟ್ಕೊಳ್ತಾ ಇದ್ದೆ. ನನ್ನ ತಂಗಿ ಬಂದು ಹಿಡ್ಕೊಬಿಟ್ಲು. ನನಗೆ ಸಿಟ್ಟಲ್ಲಿ ಏನು ಮಾಡ್ತೀನಿ ಅಂತ ಗೊತ್ತಾಗಲ್ಲ ಜೀವಿತಕ್ಕ. ನನಗೆ ಅಷ್ಟು ಸಿಟ್ಟು ಬರ್ತೈತೆ.
ಅದಕ್ಕೆ ಶಾಪ ಆಗ್ತಾ ಇದ್ದೀನಿ. ಏ ತಡಿ ನೋಡ್ಬಂತ ಹಂಗೆ ಆಗಿರೋದು ಇರಲ್ಲ ಕಣೆ, ಭಾಳ ದಿನ ಇರಲ್ಲ ಅವರು. ಅಲ್ಲ ಇವತ್ತು ಮಟ್ಟ ಮಂಗಳವಾರ ಮದುವೆ ಆಗಿ ಬಂದವರಲ್ಲಿ ಮಂಗಳವಾರ, ಇವತ್ತು ಮಟ್ಟ ಮಂಗಳವಾರ ಮದುವೆ ಆಗಿ ಬಂದವ್ರೆ ಅಂತಂದರೆ ಒಳ್ಳೇದಾಗಲ್ಲ. ಮಟ್ಟ ಮಂಗಳವಾರ ಏನು ಮಾಡಿದ್ರು ಒಳ್ಳೇದಂತೂ ಆಗಲ್ಲ ಆಗಲ್ಲ. ಅಯ್ಯೋ ನೆನ್ನೆಸ್ಲೇ ಹೋಗವ್ರೆ, ನೆನ್ನೆ ಸಹ ಹೋಗಿ ಆಗಿರೋದು ಇವತ್ತು ಬಂದಿರೋದು. ನೆನ್ನೆನೇ ಹೋಗಿದ್ದಾರೆ ಅವರು. ನನಗೆ ಗೊತ್ತು, ನೆನ್ನೆ ಎಲ್ಲ ಪರದಾಡ್ತಿದ್ರು. ನಾನು ಯಾಕಪ್ಪ ಹಿಂಗೆ ಅಂತ ಅಂದ್ಕೊಂಡೆ. ನೆನ್ನೆ ಕಾರ್ ಬಂತು ಅವ್ರ ಮಂತಕ್ಕೆ, ಯಾವುದೋ ಕಾರ್ ಬರ್ತೈತೆ ಅಂದ್ಕೊಂಡೆ. ಮುಂದ್ಕೋತು ಯಾರೋ ಏನೋ ಅಂತ ನಾನು ಅಬ್ಸರ್ವ್ ಮಾಡಲಿಲ್ಲ. ನೆನ್ನೆನೇ ಆಗಿರೋದು ಅದು. ಅವ್ರೇನು ಚೆನ್ನಾಗಿರಲ್ಲ ತಡಿ. ನಿನ್ಗಿನ್ನ ಏನು ಚೆನ್ನಾಗಿರಲ್ಲ, ಸುಮ್ಮನೆ ಏನಕ್ಕೆ ಯೋಚನೆ ಮಾಡ್ತೀಯ? ಅದು ಅನುಷನ್ ಬುದ್ಧಿ ಹೆಂಗೆ ಅಂತ ಗೊತ್ತಲ್ಲ. ಆಗ್ಲೇ ಹೇಳು ಸುಮ್ಮನಿರು ಅಂತ. ಕಂಜೂಸ್ ನನ್ನ ಮಗನ ಮದುವೆ ಆಗಿ ಒಂದು ಬ್ರ್ಯಾಂಡೆಡ್ ಬಟ್ಟೆ ಇಟ್ಕೊಂಡಿಲ್ಲ, ಒಂದು ಬ್ರ್ಯಾಂಡೆಡ್ ಚಪ್ಪಲಿ ಹಾಕೊಂಡಿಲ್ಲ ಅಂತಂದರೆ ಏನಕ್ಕೆ? ಅಲ್ಲ ಕಂಜೂಸ್ ಅಂತ ಅಂದ್ರೆ ನನಗೆ ಆಗಿ ಬರಲ್ಲಪ್ಪ. ಅಯ್ಯೋ ಕಂಜೂಸ್ ಇದ್ಬಿಟ್ರೆ ಅಯ್ಯೋ ಇದೇನಪ್ಪ ಇದೊಂದು ಜನ್ಮನ ಅಂತ ಅನಿಸುತ್ತೆ. ಕಂಜೂಸಿದ್ರೆ ನನಗಂತೂ ಇಷ್ಟನೇ ಆಗಲ್ಲ. ನನಗೆ ಯಾವುದಾದ್ರೂ ಅದು ನಮ್ಗೆ ಬೇಕು ಅದನ್ನು ತಿನ್ಕೊಂಡು ಉಂಡ್ಕೊಂಡು ನಮ್ಗೆ ಏನು ಬೇಕೋ ಅದನ್ನು ನಾವು ಚೆನ್ನಾಗಿರಬೇಕು, ತೊಗೊಂಡಾಗಲಿ ಹೈಟೆಕ್ಕಾಗಿ ಜೀವನ ಮಾಡಬೇಕು. ಜೀಪುಣ ಅಂತೀಯ ಅಂತ ಜೀಪುಣನ ಅವಳು ಮದುವೆ ಆಗಿದ್ದಾಳೆ ಅಂತಂದ್ರೆ ಬಿಡು, ಅವಳು ಅನುಭವಿಸ್ತಾಳೆ. ಅವಳಂತೂ ಇರಲ್ಲ ಬಿಡು ಆ ಜೀಪುಣನ ಮಾತ್ರ. ಹಾಳಾಗಿ ಹೋಗ್ಬೇಕು, ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ಬೇಕು, ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾರೆ. ಅವರಿಬ್ಬರು ಸಂತೋಷವಾಗಿರೋದಕ್ಕಂತೂ ನಾನು ಬಿಡೋದಿಲ್ಲ. ಅವರಿಬ್ಬರು ಹಾಳಾಗಿ ಹೋಗ್ಬೇಕು. ನನ್ನ ಮಗ ನನಗೆ ಮೋಸ ಮಾಡಿದ್ದಾನೆ, ಮೋಸಗಾರ ಅವನು. ನನಗೆ ಎಷ್ಟೆಲ್ಲ ನೋವು ಕೊಟ್ಟ, ಅವನಿಂದ ನಾನು ಎಷ್ಟೆಲ್ಲ ನೋವು ತಿಂದೆ. ಅವನು ಹಾಳಾಗಿ ಹೋಗ್ತಾನೆ, ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾನೆ ಅವನು. ನಮ್ಮ ಅಕ್ಕಗಂತೂ ಪಾಪ ತಡ್ಕೊಂಬಕ್ಕ ಆಗ್ತಿಲ್ಲ, ಅಷ್ಟಿಷ್ಟು ಶಾಪ ಆಗ್ತಿಲ್ಲ, ಸಖತ್ತು ಶಾಪ ಆಗ್ತಾ ಇದ್ದಾಳೆ. ಈ ಶಾಪ ಅಂತ ಅವ್ರಿಗೆ ತಟ್ಟಂಗಂತೂ ಇರಲ್ಲ. ನಮ್ಮ ಅಕ್ಕ ಏನಿದ್ದು ಇಷ್ಟೊಂದು ಅವಳು ಎಂತ ಇದ್ದಾಳೆ ಅಂದರೆ ನಿಜವಾಗ್ಲು ಅಲ್ಲ. ಅವಳು ಏನಂತ ಒಪ್ಕೊಂಡ್ಲೆ ಅವನ್ನ? ಅಯ್ಯೋ ಥೋ. ಅಲ್ಲ ಅವನಾಗಲಿ, ಅಲ್ಲ ಅವನೇನೋ ಓಕೆ ಸ್ವಲ್ಪ ಚೆನ್ನಾಗಿದ್ದಾನೆ ಅಂತ ಅನ್ನು. ನಮ್ಮ ಜೀವನನ ಹೋಲಿಸ್ಕೊಂಡ್ರೆ ಅವನೇನು ಅಷ್ಟಕ್ಕಷ್ಟೇ ಒಂದು 100ಕ್ಕೆ 30%. ನಮ್ಮ ಅಣ್ಣ ಇರೋದ್ರಲ್ಲಿ 100%, ಅವನು ಒಂದು 30% ಇದ್ದಾನೆ. ಅವಳಂತೂ ಇಲ್ಲೋಡು 10% ಇಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ ಅಂತವಳಲ್ಲ. ನನಗೆ ಅವಳನ್ನ ಹೆಂಗೆ ಒಪ್ಕೊಂಡವನು ಅನ್ನೋದೇ ಸ್ವಲ್ಪ, ಅವನು ಹೆಂಗೋ ಪರವಾಗಿಲ್ಲ, ಹಂಗೆ ನೋಡೋಕ್ಕಾದ್ರೂ ಒಯ್ದಾನೆ. ಅವಳು ಇನ್ನೇನು ಚೆನ್ನಾಗಿಲ್ಲ ಅಂತವಳನ್ನ ಹೆಂಗೆ ಒಪ್ಕೊಂಡವನು? ಅಪ್ಪ ಅವಳು ಗುಗ್ಗದು ಮೂಗಂತೂ ಅಪ್ಪಚ್ಚಿ ಆಗ್ಬಿಟ್ಟೈತೆ, ಮೂಗಿಲ್ಲ ಏನಿಲ್ಲ. ಅಯ್ಯೋ ಕೂದಲೊಂದು ಇದಾವೆ ನೋಡಮ್ಮ. ಕೂದಲೊಂದು ಜಡೆ ಹಾಕೊಳಕ್ಕೆ, ಅದು ಅಜ್ಜಿ ಸ್ಟೈಲು, ಒಂದು ಜಡೆ ಒಂದು ಹಾಕೊಳತ್ತೆ ಅಜ್ಜಿ ಸ್ಟೈಲೊಂದು, ಆ ಥರ ಅದನ್ನು ಮದುವೆ ಆಗಿದ್ದಾನೆ ಹೋಗಿ. ಅಲ್ಲ ಹೆಂಗೆ ಒಪ್ಕೊಂಡ ಅಂತ ಅಡ್ಗ್ಲಜ್ಜಿನ? ಅವಳೇನೋ ಮೋಡಿ ಮಾಡಿದ್ದಾಳೆ. ಅವಳೇನೋ ಹೇಳಿ ಅವ್ನು ನಾನು ಬಿಟ್ಟು ಹೋಗ್ತಾನೆ ಇರಲಿಲ್ಲ, ನಾನು ಆಗಲ್ಲ ಅಂದರೂ ನನ್ನೇ ಆಗ್ತೀನಿ ಅಂತ ಹೇಳ್ತಾ ಇದ್ದ ಗೊತ್ತಾ ಜೀವಿತಕ್ಕ. ಅಂತವನಿಗೆ ಎಷ್ಟೆಲ್ಲ ಇದು ಮಾಡಿಬಿಟ್ಲು ಇವಳು. ನನಗಂತೂ ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ. ಅವಳು ಹೆಂಗೆ ಅಂದರೆ ನಯಸ ಮಾತಾಡ್ತಾಳೆ, ಏನೋ ಅಯ್ಯೋ ಅನ್ಬೇಕು, ಏನೋ ಇಲ್ಲ ಅನ್ನೋ ಥರ ಒಂಥರ ವೇಷ ಹಾಕ್ಕೊಂಡು ನನಗೇನೋ ಇಲ್ಲ ಅಂತೇಳಿ ಅವಳು ಎಂಥ ಬಣ್ಣದ ಮಾತಾಡ್ತಾಳೆ ಗೊತ್ತಾ. ಅವಳಿಗೆ ಚೆನ್ನಾಗಿ ಗೊತ್ತೈತೆ ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾರನ್ನ ಹೆಂಗೆ ಒಳಗೆ ಹಾಕೋಬೇಕು ಅನ್ನೋದು ಭಾಳ ಐಡಿಯಾ ಐತೆ. ಅವಳು ನಮ್ಮ ಥರ ಸಿಟ್ಟಾಗೋದಾಗಲಿ ಅದೆಲ್ಲ ಅವಳು ಮಾಡಲ್ಲ. ಅವಳಿಗೆ ಕಪ್ಪಲಟ್ಟ, ಅವಳು ಬಾಲೊಂದಿಲ್ಲ ಅವಳಿಗೆ. ಅವಳಿಗೆಲ್ಲ ಐಡಿಯಾ ಐತೆ, ಅದಕ್ಕೆ ಹಿಂಗೆ ಮಾಡಿದಾಳೆ. ಪಾಪ ನಮ್ಮ ಅಕ್ಕಗಂತೂ ತಡ್ಕೊಂಬಕ್ಕಾಗ್ತಾ ಇಲ್ಲ, ನೋಡ್ಬಿಟ್ಟು ಅವಳಿಗೆ ಅಷ್ಟಿಷ್ಟು ಸಂಕಟ ಆಗ್ತಾ ಇಲ್ಲ. ಬಿಡೆ ಅದೇನೇನೇನಂತ ಏನವ್ರ ಅಂತ ದೊಡ್ಡ ಇದೇನೆ, ಏನವ್ರು ಏನು ಸೀಮೆಗಿಲ್ದವ್ರು, ಅದಕ್ಕಿಂತ ಚೆನ್ನಾಗಿರೋರು ಎಂತೆಂಥವ್ರು ಇರ್ತಾರೆ. ಇನ್ನೇನು ತಲೆ ಕೆಡಿಸ್ಕೊಬೇಡ ಬಿಡು ಇವಳೆ. ನೀನು ಆರಾಮಾಗಿ ನಮ್ಮ ಅಣ್ಣನ ಮದುವೆ ಆದರೆ ನಿನ್ಗೂ ನಮ್ಮ ಅಣ್ಣನಿಗೂ ತುಂಬ ಚೆನ್ನಾಗಿರುತ್ತೆ ಜೋಡಿ. ನಮ್ಮ ಅಣ್ಣ ಹೇಳ್ತಾ ಇದ್ದಾರೆ ಆದ್ರೆ ಬೇಗ ಹುಷಾರಾಗ್ತಿದ್ದಂಗೆ ನನ್ನ ಮದುವೆ ಆಗ್ಬಿಡ್ತೀನಿ ಅಂತ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನೋಡ್ಕೊಂಬರಕ್ಕೆ ಬರೋದಾದ್ರೆ ಬರ್ರಿ ಹೋಗೋಣ, ನೋಡ್ಕೊಂಬರೋಣ. ನೋಡೋಣ ನಮ್ಮ ಅಣ್ಣ ಎಷ್ಟು ಚೆನ್ನಾಗಿದ್ದಾನೆ ಅಂತ. ಅವನೇನಿಲ್ಲ ಇವಾಗ ಭಾಳ ಚೆನ್ನಾಗಿದ್ದಾನೆ, ಚೆನ್ನಾಗಿ ನೋಡ್ಕೊಂತಾನೆ, ದುಡ್ಡು ಬರುತ್ತೆ, ಆರಾಮಾಗಿರ್ಬೋದು. ನೀವೇನು ತಲೆನೇ ಕೆಡಿಸ್ಕೊಂಬ ಅಂಥದ್ದೇನಿಲ್ಲ. ಆರಾಮಾಗಿ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಅಕ್ಕ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಜೀವಿತ ಅಕ್ಕ. ಚೆನ್ನಾಗಿರಬೇಕು ನಾನು ನಮ್ಮ ಅಕ್ಕ ಇಬ್ರು ಎಲ್ಲರ ಎದುರಿಗೂ ಚೆನ್ನಾಗಿರ್ಬೇಕು, ಒಳ್ಳೆ ಜೀವನ ಅನ್ನೋದು ರೂಪಿಸ್ಕೋಬೇಕು ಅಂತೇಳಿ ನಾನು ನಮ್ಮ ಅಕ್ಕ ಧನುಷನ್ಗಿನ್ನ ಚೆನ್ನಾಗಿರ್ಬೇಕು, ಅವಳಿಗಿನ್ನ ಚೆನ್ನಾಗಿದ್ದು ತೋರಿಸ್ಬೇಕು. ನಮ್ಮ ಕಣ್ಣಿರಿಗೆ ಅವಳು ಹಾಳಾಗಿ ಹೋಗ್ಬೇಕು, ಆ ರೀತಿ ಆಗಬೇಕು. ಅದನ್ನು ಹೇಳ್ಬಾರ್ದು, ಹೇಳಿದ್ರೆ ಅವಳಿಗೆ ಒಳ್ಳೇದಾಗುತ್ತೆ, ನಮಗೆ ಕೆಟ್ಟದ್ದಾಗುತ್ತೆ. ಅದಕ್ಕೆ ಹೇಳ್ದಲ್ಲೇ ಮಾಡಿ ತೋರಿಸ್ಬೇಕು. ಅದಕ್ಕೆ ಹೇಳಕ್ಕೆ ಹೋಗ್ಬಾರ್ದು, ಮಾಡಿ ತೋರಿಸ್ಬೇಕು ಕಣಕ್ಕ. ಇದು ನಿಜ, ಇದು ಸತ್ಯ, 100ಕ್ಕೆ 100 ಸತ್ಯ. ನಾವು ಚೆನ್ನಾಗಿರಬೇಕು ಅಂತ ನಾವು ಹಠ ಸಾಧಿಸ್ಕೊಂಡು, ನಾವು ಮನಸ್ಸಲ್ಲಿ ಹಠ ಇಟ್ಕೊಂಡು ನಾವು ಅವಳಿದ್ರೆ ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು. ಮುತ್ತು ಹೇಳ್ತಾ ಇರೋದು ನಿಜ. ನೀನು ಈಗಿಂದೆಲ್ಲ ಮರ್ತು ಬಿಡು. ಅವನು ಹಾಳಾದವನು ಮದುವೆ ಆದ, ಆ ಹಾಳಾದವಳನ್ನ ಆಗ್ಬಿಡ್ಲಿ, ಹಾಳಾಗಿ ಹೋದ್ರೂ ಹೋಗ್ಲಿ. ಶಾಪ ಹಾಕಿ ಮನಸ್ಸಿನಾಗ ಹೆಂಗೆ ಬೇಕೋ ಹಂಗೆ ಬೈದು ಶಾಪ ಹಾಕಿ ಸುಮ್ಮನೆ ಆಗ್ಬಿಡು. ಆಗ್ತಾ ಇದ್ದೀನಿ ಅಂದರೆ ಶಾಪ ಅಷ್ಟಿಷ್ಟು ಆಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ನನಗೆ ಎಷ್ಟು ಆಗುತ್ತೋ ಅಷ್ಟು ಶಾಪ ಆಗ್ತೀನಿ ಅಂತಂದರೆ ಅಷ್ಟು ಆಗ್ತಾ ಇಲ್ಲ. ನಾನು ಶಾಪ ಬಾಯಿಗೆ ಬಂದಂಗೆ ಹಾಕ್ತಾ ಇದ್ದೀನಿ.
ನನಗಂತೂ ನಿಜವಾಗ್ಲೂ ಇದನ್ನ ಹೆಂಗೆ ಅರಗಿಸ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಅಷ್ಟಿಷ್ಟು ನನಗೆ ಸಿಟ್ಟು ಬರ್ತಾ ಇಲ್ಲ. ಆದರೆ ನನ್ನ ಬಾಯಿಗೆ ಬಂದಷ್ಟು ಶಾಪ ಆಗ್ತಾ ಇದ್ದೀನಿ. ಅವ್ರಿಗಂತೂ ಒಳ್ಳೇದಾಗಲ್ಲ ಒಳ್ಳೇದಾಗಲ್ಲ ಒಳ್ಳೇದಾಗಲ್ಲ. ಏನು ಮಾಡೋದು? ನನಗಂತೂ ಹೆಂಗೆ ಹೇಳಬೇಕು, ಹೆಂಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟು ಸಿಟ್ಟು ಬರ್ತೈತೆ. ಆದರೂ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಬಿಡು, ಹೋಗ್ಲಿ ಹೋಗ್ಲಿ ಹೋಗ್ಲಿ, ಬಿಡು 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 ಅಂತ ಸುಮ್ಮನೆ ಇದ್ದೀನಿ. ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಅವರಿಬ್ಬರು ಮದುವೆ ಆಗಿರೋದು ನೋಡಿ ನಾನೆಲ್ಲೋ ಎದ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಅದನ್ನು ನೋಡ್ಬಿಟ್ಟು ನನಗೆ ಪಿತ್ತ ಅನ್ನೋದು ನೆತ್ತಿಗೆ ಏರ್ಬಿಟ್ಟೈತೆ. ಆಳಾಗಿ ಹೋಗ್ಲಿ ಆ ಧನುಷ ನನ್ನ ಕಣ್ಣೆದ್ರಿಗಂತ ಶಾಪ ಹಾಕಿದ್ದೀನಿ. ಅಲ್ಲ ನೋಡ್ರಿ, ಅವ್ನು ಬೇರೆ ಕಡೆ ಎಲ್ಲಾದರೂ ಮದುವೆ ಆಗಿದ್ರೆ ನನಗೆ ಇಷ್ಟೊಂದು ಕೋಪ ಅನ್ನೋದಾಗಲಿ, ಇಷ್ಟೊಂದು ನನಗೆ ದ್ವೇಷ, ಅಸೂಯೆ ಇದೆಲ್ಲ ಮರ್ತು ಬಿಡ್ತಿದ್ದೆ. ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಬೇರೆ ಕಡೆ ಮದುವೆ ಆಗಿದ್ರೆ ಅವ್ನು ನಾನು ನೋಡ್ತಿರ್ಲಿಲ್ಲ, ನಾನು ಅವ್ನು ನೋಡ್ತಾ ಇರಲಿಲ್ಲ ವರ್ಷ ಆದ್ರೂ. ಆದರೆ ಇವಾಗ ಬೆಳಗ್ಗೆ ಆದರೆ ವರ್ಷ ಬೆಳಗ್ಗೆ ಆದರೆ ಅವ್ರ ಮಕ್ಕ ನಾವು ನೋಡಬೇಕಾಗುತ್ತೆ, ನಮ್ಮ ಮಕ್ಕ ಅವ್ರು ನೋಡಬೇಕಾಗುತ್ತೆ. ಈಗ ಇದೇ ಊರು ಅಂತಂದಮೇಲೆ ಅವನು ಬಂದೇ ಬರ್ತಾನೆ ಧನುಷ ಮನೆಗೆ. ಅವರು ಬರೋದು ನಾವು ಬರೋದು, ಒಟ್ಟಿನಲ್ಲಿ ಒಂದಲ್ಲ ಒಂದು ಕಡೆ ನೋಡೇ ನೋಡ್ತೀವಿ. ಅದನ್ನು ನೋಡೋಕ್ಕಾಗಲ್ಲ, ಅರ್ಗಿಸ್ಕೊಳಕ್ಕಾಗಲ್ಲ. ನೋಡಿದ ತಕ್ಷಣ ಅವಾಗ ಎಲ್ಲಿದ್ದು ಸಿಟ್ಟು ಅನ್ನೋದು ಬರುತ್ತೆ. ಬೇರೆ ಕಡೆ ಹೋದ್ರೆ ಕಣ್ಣಿಗೆ ಕಾಣಲೇ ಇಲ್ಲ ಅಂತಂದರೆ ಅದೆಲ್ಲ ಏನೂ ಬರೋದಿಲ್ಲ ಮನಸ್ಸಿಗೆ. ಕಣ್ಣಿಗೆ ಕಂಡ್ರೇ ಯಾವುದೇ ಆಗಲಿ ದುಃಖ ಆಗಲಿ ಸಂತೋಷ ಆಗಲಿ ಯಾವುದೇ ಆಗಲಿ ಕಣ್ಣಿಗೆ ಕಂಡ್ರೇ ಆಗೋದು. ಕಣ್ಣಿಗೆ ಕಾಣಲೇ ಇದ್ದರೆ ಅದು ಯಾವುದು ಆಗಲ್ಲ. ನನಗಂತೂ ಅದಕ್ಕೆ ಸಿಟ್ಟು ಬರ್ತಾಯಿತ್ತು. ಅವನು ಎಲ್ಲಾದರೂ ಬೇರೆ ಕಡೆ ಆಗಿ ಚೆನ್ನಾಗಿರ್ಬೋದಾಗಿತ್ತು. ಇವಳು ಯಾಕಾದ ಮದುವೆ ಅನ್ನೋದೇ ನನಗೆ ಸಿಟ್ಟು ಅಷ್ಟೇ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.